ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ರಾಷ್ಟ್ರೀಯ ಹೂವು ಕಮಲದ ಬಗ್ಗೆ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ. ಕಮಲದ ಹೂವು ಒಂದು ಪವಿತ್ರವಾದ ಜಲವಾಸಿ ಸಸ್ಯವಾಗಿದೆ. ಇದು ಕೆಸರು ನೀರಿನಲ್ಲಿ ಬೆಳೆದರೂ ಶುದ್ಧತೆ, ಸೌಂದರ್ಯ ಮತ್ತು ಧ್ಯಾನದ ಸಂಕೇತವಾಗಿ ಪೂಜಿಸಲ್ಪಡುತ್ತದೆ. ಗುಲಾಬಿ ಮತ್ತು ಬಿಳಿ ಬಣ್ಣಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಹೂವು ಭಾರತೀಯ ಸಂಸ್ಕೃತಿ, ಕಲೆ ಮತ್ತು ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಕಮಲದ ಹೂವಿನ ವೈಜ್ಞಾನಿಕ ಹೆಸರು ನೀಲಂಬೋ ನುಸಿಫೆರಾ. ರಾಷ್ಟ್ರೀಯ ಸಂಕೇತವಾದ ಈ ಹೂವು ಕೆರೆ, ಕೊಳ ಮತ್ತು ನಿಂತ ನೀರಿನಲ್ಲಿ, ಕೆಸರಿನಲ್ಲಿ ಬೆಳೆಯುವ ಬಹುವಾರ್ಷಿಕ ಸಸ್ಯ. ಇವು ದೊಡ್ಡದಾದ ಎಲೆಗಳು ಮತ್ತು ಪರಿಮಳಯುಕ್ತವಾದ ಆಕರ್ಷಕ ದಳಗಳನ್ನು ಹೊಂದಿರುತ್ತವೆ. ಹಿಂದೂ ಮತ್ತು ಬೌದ್ಧ ಧರ್ಮಗಳಲ್ಲಿ ದೇವತೆಗಳ ಆಸನವಾಗಿ, ಅಂದರೆ ಕಮಲಾಸನ ಎಂದು ಪವಿತ್ರವಾಗಿ ಪರಿಗಣಿಸಲಾಗಿದೆ. ಕಮಲದ ಬೇರು, ಹೂವುಗಳು ಮತ್ತು ಬೀಜಗಳನ್ನು ಖಾದ್ಯವಾಗಿ ಬಳಸಲಾಗುತ್ತದೆ. ಇವು ಕಬ್ಬಿನಾಂಶ, ವಿಟಮಿನ್ ಸಿ ಮತ್ತು ಫೈಬರ್ನಿಂದ ಸಮೃದ್ಧವಾಗಿವೆ. ಇದರ ಎಲೆಗಳು ಸ್ವಯಂ ಶುಚಿಗೊಳಿಸುವ ಗುಣವನ್ನು ಹೊಂದಿದ್ದು ನೀರು ಮತ್ತು ಕೊಳೆಯನ್ನು ತಡೆಯುತ್ತವೆ. ಕಮಲದಲ್ಲಿ ಬಹಳ ವಿಧಗಳಿವೆ. ಬಿಳಿ, ಹಳದಿ, ಗುಲಾಬಿ, ಕೆಂಪು ಬಣ್ಣಗಳಲ್ಲಿ ಕಮಲಗಳು ಲಭ್ಯವಿವೆ. ಬೌಲ್ ಲೋಟಸ್ ಎಂಬ ಚಿಕಣಿ ತಳಿಯು ಅಲಂಕಾರಿಕವಾಗಿ ಮನೆಗಳಲ್ಲಿ ಬೆಳೆಯಲು ಜನಪ್ರಿಯವಾಗಿದೆ. ಕಮಲದ ಗಿಡಗಳು ಪ್ರತಿ ವರ್ಷ ಲಕ್ಷಾಂತರ ಬೀಜಗಳನ್ನು ಕೊಳದ ತಳಕ್ಕೆ ಬೀಳಿಸುತ್ತವೆ. ಅದರಲ್ಲಿ ಕೆಲವು ತಕ್ಷಣವೇ ಮೊಳಕೆಯೊಡೆಯುತ್ತವೆ, ಆದರೂ ಹೆಚ್ಚಿನವುಗಳನ್ನು ವನ್ಯಜೀವಿಗಳು ತಿನ್ನುತ್ತವೆ. ಉಳಿದ ಬೀಜಗಳು ಕೊಳದಲ್ಲಿ ಹೂಳು ತುಂಬಿ ಒಣಗಿರುವುದರಿಂದ ದೀರ್ಘಕಾಲದವರೆಗೆ ಸೂಕ್ತವಾಗಿ ಉಳಿಯಬಹುದು. ಕಮಲ ಮತ್ತು ನೈದಿಲೆ ಒಂದೇ ಅಲ್ಲ, ಅವುಗಳಲ್ಲಿ ವ್ಯತ್ಯಾಸವಿದೆ. ನೈದಿಲೆಯೇ ಬೇರೆ, ಕಮಲವೇ ಬೇರೆ. ನೈದಿಲೆಗಳನ್ನು ಇಂಗ್ಲಿಷ್ನಲ್ಲಿ ವಾಟರ್ ಲಿಲ್ಲಿ ಎಂದು ಕರೆಯುತ್ತಾರೆ. ಗುಲಾಬಿ ಬಣ್ಣದ ನೈದಿಲೆಗಳನ್ನು ಕುಮುದ ಅಥವಾ ಕಣ್ಣೈದಿಲೆ ಎಂತಲೂ ಕರೆಯುತ್ತಾರೆ. ನೀಲಿ ಬಣ್ಣದ ನೈದಿಲೆಗಳನ್ನು ಉತ್ಪಲ ಎಂತಲೂ ಕರೆಯುತ್ತಾರೆ. ನೈದಿಲೆಗಳು ಹೆಚ್ಚಾಗಿ ಬಿಳಿ, ಗುಲಾಬಿ, ನೀಲಿ ಮತ್ತು ಹಳದಿ ಬಣ್ಣಗಳಲ್ಲಿ ಲಭ್ಯವಿವೆ. ಇವು ಉಷ್ಣವಲಯದ ಹವಾಮಾನಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಮತ್ತು ನಿಂತ ನೀರಿನಲ್ಲಿ ಬೆಳೆಯುತ್ತವೆ. ನೀರಿನ ಮೇಲ್ಮೈಯನ್ನು ಆವರಿಸಿ ಪ್ರಾಣಿಗಳಿಗೆ ಆಶ್ರಯ ನೀಡುತ್ತವೆ ಮತ್ತು ಕೆರೆಗಳಿಗೆ ನೈಸರ್ಗಿಕ ಸೌಂದರ್ಯವನ್ನು ನೀಡುತ್ತವೆ. ವಾಟರ್ ಲಿಲ್ಲಿಯ ಗಡ್ಡೆಗಳು ಮತ್ತು ಹೂವುಗಳನ್ನು ಕೆಲವು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಈ ನೈದಿಲೆಗಳು ಶಾಂತಿ ಮತ್ತು ಸಮೃದ್ಧಿಯ ಸಂಕೇತಗಳಾಗಿವೆ. ಇವುಗಳನ್ನು ಮನೆಯಲ್ಲಿರುವ ಸಣ್ಣ ಕುಂಡ ಅಥವಾ ಪಾಂಡ್ಗಳಲ್ಲಿ ಸುಲಭವಾಗಿ ಬೆಳೆಸಬಹುದು. ತಾವರೆ ಮತ್ತು ನೈದಿಲೆ ಹೂವುಗಳು ನೋಡಲು ಒಂದೇ ರೀತಿ ಕಂಡರೂ ಅವುಗಳ ರಚನೆ, ಎಲೆಗಳು ಮತ್ತು ಬೆಳೆಯುವ ವಿಧಾನದಲ್ಲಿ ಪ್ರಮುಖ ವ್ಯತ್ಯಾಸಗಳಿವೆ. ತಾವರೆಯ ಎಲೆಗಳು ಸಂಪೂರ್ಣ ದುಂಡಗಿದ್ದು ನೀರಿನ ಮೇಲ್ಮೈಯಿಂದ ಎತ್ತರಕ್ಕೆ ಬೆಳೆಯುತ್ತವೆ. ನೈದಿಲೆಯ ಎಲೆಗಳು ಹೃದಯಾಕಾರದಲ್ಲಿದ್ದು ತುದಿಯಲ್ಲಿ ಸೀಳು ಹೊಂದಿರುತ್ತವೆ ಮತ್ತು ನೀರಿನ ಮೇಲ್ಮೈ ಮೇಲೆ ತೇಲುತ್ತವೆ. ತಾವರೆ ಹೂಗಳು ನೀರಿನ ಮೇಲ್ಮೈಯಿಂದ ಬಹಳ ಎತ್ತರಕ್ಕೆ ಅರಳುತ್ತವೆ. ನೈದಿಲೆ ಹೂಗಳು ನೀರಿನ ಮೇಲ್ಮೈಯಲ್ಲೇ ತೇಲುತ್ತಿರುತ್ತವೆ ಅಥವಾ ಸ್ವಲ್ಪವೇ ಎತ್ತರದಲ್ಲಿ ಅರಳುತ್ತವೆ. ತಾವರೆ ಎಲೆಗಳು ಪೇಪರ್ನಂತಹ ರಚನೆ ಹೊಂದಿದ್ದರೆ ನೈದಿಲೆ ಎಲೆಗಳು ಮೇಣದಂತಿದ್ದು ನೀರು ಅಂಟುವುದಿಲ್ಲ. ತಾವರೆಯ ಹೂವಿನ ಮಧ್ಯದಲ್ಲಿ ಸ್ಪಷ್ಟವಾದ ದೊಡ್ಡದಾದ ಬೀಜದ ಪಾತ್ರೆ, ಅಂದರೆ ಸೀಡ್ ಪಾಡ್ ಇರುತ್ತದೆ. ನೈದಿಲೆಯಲ್ಲಿ ಈ ರೀತಿಯ ಬೀಜದ ಪಾತ್ರೆ ಇರುವುದಿಲ್ಲ. ಬದಲಿಗೆ ಹಳದಿ ಬಣ್ಣದ ಕೇಸರಗಳು ಅಥವಾ ಪೋಲನ್ಸ್ ಇರುತ್ತವೆ. ಸಾಮಾನ್ಯವಾಗಿ ತಾವರೆ ಹೂಗಳು ಹಗಲಿನಲ್ಲಿ ಅರಳಿದರೆ ನೈದಿಲೆಯಲ್ಲಿ ದಿನದ ಸಮಯದಲ್ಲಿ ಅರಳುವ ಮತ್ತು ರಾತ್ರಿ ಸಮಯದಲ್ಲಿ ಅರಳುವ ವೈವಿಧ್ಯಗಳಿವೆ. ಅದಕ್ಕೆ ಡೇ ಬ್ಲೂಮರ್ ಲಿಲ್ಲಿ ಮತ್ತು ನೈಟ್ ಬ್ಲೂಮರ್ ಲಿಲ್ಲಿ ಎಂದು ಕರೆಯುತ್ತಾರೆ. ಕಮಲ ಮತ್ತು ನೈದಿಲೆ ಇವೆರಡೂ ಜಲಸಸ್ಯಗಳಾಗಿದ್ದು ಹೂಕುಂಡಗಳಲ್ಲಿ ಮತ್ತು ಕೆರೆಗಳಲ್ಲಿ ಸುಂದರವಾಗಿ ಬೆಳೆಸಬಹುದು. ಕಮಲದ ಹೂವು, ಬೇರು, ಬೀಜಗಳು ಅತ್ಯದ್ಭುತ ಔಷಧೀಯ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ. ಇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ, ರಕ್ತದೊತ್ತಡ ನಿಯಂತ್ರಿಸುತ್ತದೆ, ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಕಮಲದ ಎಲೆಗಳು ರಕ್ತಸ್ರಾವವನ್ನು ಕಡಿಮೆ ಮಾಡಲು ಮತ್ತು ಬೇರುಗಳು ಚರ್ಮದ ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ.
ಕಮಲದ ಬೀಜಗಳನ್ನು ತಿನ್ನುವುದರಿಂದ ಮೂಳೆಗಳಿಗೆ ಶಕ್ತಿ ಬರುತ್ತದೆ. ಮಧುಮೇಹವನ್ನು ನಿಯಂತ್ರಿಸಬಹುದು. ಕಮಲದ ಬೇರುಗಳು ಫೈಬರ್ ಮತ್ತು ಪ್ರೋಟೀನ್ನಿಂದ ಸಮೃದ್ಧವಾಗಿವೆ. ಕಮಲದ ಬೀಜಗಳಲ್ಲಿರುವ ಆಂಟಿ ಏಜಿಂಗ್ ಗುಣಗಳು ಕೂದಲು ಉದುರುವಿಕೆಯನ್ನು ತಡೆದು ಚರ್ಮದ ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ. ಕಮಲದ ಹೂವನ್ನು ಅದರ ಪವಿತ್ರತೆ ಮತ್ತು ಸೌಂದರ್ಯಕ್ಕಾಗಿ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಮತ್ತು ದೇವತಾರಾಧನೆಯಲ್ಲಿ ಬಳಸಲಾಗುತ್ತದೆ. ಕಮಲದ ಬೇರನ್ನು ಸೂಪ್ ಮತ್ತು ಚಿಪ್ಸ್ ರೂಪದಲ್ಲಿ ಬಳಸಬಹುದು. ಕಮಲದ ಬೀಜಗಳನ್ನು ಮಖಾನ ರೂಪದಲ್ಲಿ ಅದನ್ನು ತುಪ್ಪದಲ್ಲಿ ಹುರಿದು ಸ್ನ್ಯಾಕ್ಸ್ ಆಗಿ ಸೇವಿಸಬಹುದು. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.